ಶ್ರೀರಾಮುಲು ಸಚಿವ ಸಂಪುಟಕ್ಕೆ ಮುಸ್ಲಿಮರನ್ನು ಸಚಿವ ಸಂಪುಟಕ್ಕೆ ಸೇರುತ್ತಿರುವ ಶ್ರೀರಾಮುಲು ಖಾನ್ಗೆ ಸಸ್ಪೆಂಡ್ ಮಾಡಿದ ಖಾದರ್ ಅವರಿಗೆ ಬಿಜೆಪಿ ಮತ್ತು ಜೆಡಿಎಸ್ ನ ಹೋರಾಟಕ್ಕೆ ಅಲ್ಪಸಂಖ್ಯಾತರಿಗೆ ಮೀಸಲು ನೀಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ನಮಗೂ ನೀಡಿ ಅವರನ್ನು ರಕ್ಷಣೆ ಮಾಡಲಾಗದ ಕಾಂಗ್ರೆಸ್ ಸರ್ಕಾರಕ್ಕೆ ಸಿದ್ದರಾಮಯ್ಯ ಖಾನ್ ಸರ್ಕಾರಕ್ಕೆ SC/ST ಹಣವನ್ನು ದುರ್ಬಳಕೆ ಮಾಡಿಕೊಂಡ ಕಾಂಗ್ರೆಸ್ ಸರ್ಕಾರಕ್ಕೆ ಸಿದ್ದರಾಮಯ್ಯನ ಇಬ್ಬಂದಿ ನಾಯಕತ್ವಕ್ಕೆ ಕಾಂಗ್ರೆಸ್ ದುರಾಡಳಿತಕ್ಕೆ ಅವಾಗಿಂದ ರಾಜ್ಯದಲ್ಲಿ ಸಂಬಂಧಪಟ್ಟಂತ ಪ್ರತಿಯೊಂದು ಹಗರಣಗಳೇ ಮುಳುಗೋಗಿದೆ. ಯಾವುದೇ ಒಂದು ರೀತಿಯ ಬೆಲೆ ಏರಿಕೆ ತಡೆಯಲಿಕ್ಕೆ ಆಗ್ತಾ ಇಲ್ಲ. ರಾಜ್ಯ ಹಣ ದುರ್ಬಳಕೆ ಆಗಿದೆ. ಈಗ ಮೊನ್ನೆ ತಾನೇ ಮುಸಲ್ಮಾನರಿಗೆ ಮೀಸಲಾತಿಯನ್ನು ಒದಗಿಸುವ ಮೂಲಕ ಜಾತಿ ಜನಾಂಗಗಳನ್ನು ಎತ್ಕಟ್ಟಿ ತಮ್ಮ ಸ್ವಾರ್ಥಕ್ಕೋಸ್ಕರ ರಾಜ್ಯವನ್ನ ದಿವ್ಯತವನ್ನು ಕೋರಿ ಈ ಸಭೆಯನ್ನು ಉದ್ದೇಶಿಸಿ ನಮ್ಮ ನಾಯಕರಾದಂತ ಮಾಗಡಿ ವಿಧಾನಸಭಾ ಕ್ಷೇತ್ರದ ನಾಯಕರಾದ ಪ್ರಸಾದ್ ಗೌಡರು ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕಂತೇಳಿ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತಾರೆ. ಕಾಂಗ್ರೆಸ್ ಒಂದು ಸಿಡಿ ಫ್ಯಾಕ್ಟರಿಯಾಗಿ ಕನ್ವರ್ಟ್ ಆಗೈತೆ. ಅದ್ರ ಜೊತೆಗೆ ಅವ್ರವ್ರೆ ಯಾವ ಮಟ್ಟಕ್ಕೆ ಅಂದ್ರೆ ನಮ್ಮಂತ ಯುವಕರು ರಾಜಕೀಯ ಮಾಡೋದಕ್ಕೂ ಕೂಡ ನಾಚಿಕೆ ಆಗುವಂತ ಪರಿಸ್ಥಿತಿ ಇವತ್ತು ಬಂದೈತೆ. ಅಧಿಕಾರಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡೋದಕ್ಕೆ ಇವ್ರು ಏಸೋರಲ್ಲ ಅಂತ ಹೇಳಿ ಇವತ್ತು ಈ ಹನಿ ಟ್ರಾಪ್ ಮಾಡುವ ಮೂಲಕ ಅವರ ತನವನ್ನ ಸಾರಿಸ್ಕೊತಾ ಇದ್ದಾರೆ. ಹಿಂದೂ ವಿರೋಧಿ ಸಿದ್ದರಾಮಯ್ಯ ಸರ್ಕಾರಕ್ಕೆ SC/ST ಹಣವನ್ನು ಲೂಟಿ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ಈ ದಿನ ನಮ್ಮ ರಾಜ್ಯಾಧ್ಯಕ್ಷರಾದಂತ ವಿಜೇಂದ್ರಣ್ಣ ಅವರ ಕರೆ ಮೇರೆಗೆ ಇಡೀ ರಾಜ್ಯಾದ್ಯಂತ ಜಿಲ್ಲಾ ಕೇಂದ್ರಗಳಲ್ಲಿ ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ. ಆ ವಿಚಾರವಾಗಿ ರಾಮನಗರ ಜಿಲ್ಲೆಯಲ್ಲೂ ಕೂಡ ಪ್ರತಿಭಟನೆಯನ್ನ ಭಾರತೀಯ ಜನತಾ ಪಕ್ಷ ಹಾಗೂ ಜೆಡಿಎಸ್ ಮೈತ್ರಿ ಪಕ್ಷದಿಂದ ಈಗ ಮಾಡ್ತಾ ಇದ್ದೀವಿ. ಏನು ನಮ್ಮ 18 ಜನ ಶಾಸಕರನ್ನ ಸಂವಿಧಾನ ಬಾಹ್ಯವಾಗಿ ಏನ್ ಸಸ್ಪೆಂಡ್ ಮಾಡಿದ್ದಾರೆ ಖಾದರ್ ಅವರು, ಈ ತಕ್ಷಣವೇ ಅವರನ್ನ ಅಮಾನತನ್ನ ಹಿಂಪಡಿಬೇಕು. ಯಾವಾಗಲೂ ಅಮಾನತ್ ಮಾಡೋದು ಬಾವಿಗಳು ಪ್ರತಿಭಟನೆ ಮಾಡಿದಾಗ ಅರ್ಧ ದಿನ ಒಂದಿನ ಮಾಡ್ತಿದ್ರು. ಇವರು ದುರುದ್ದೇಶಪೂರ್ವಕವಾಗಿ 6 ತಿಂಗಳು ಸಸ್ಪೆಂಡ್ ಮಾಡ್ತಾ ಇದ್ದಾರೆ. ಅವರು ಸಂವಿಧಾನ ಓದ್ಕೊಂಡಿಲ್ವೇನೋ ಅಂತ ನಾನು ಕೂಡ ಭಾವಿಸ್ತೀನಿ. ಅವರು ಕಾಂಗ್ರೆಸ್ ಪಕ್ಷದ ಏಜೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಹಾಗೆ ದಲಿತ ಮೀಸಲಾತಿಯನ್ನ ತಿದ್ಕೊಂಡು ಕೂಡ ದಲಿತರ ಏನು ಅನುದಾನ ಇದೆ ಅದನ್ನ ತಿದ್ಕೊಂಡು ಎಲ್ಲ ಗ್ಯಾರಂಟಿಗಳಿಗೆ ಬಳಸ್ಕೊಳ್ತಿರುವ ಅದು ಕೂಡ ಸಂವಿಧಾನ ಬಾಹಿರವಾಗಿದೆ. ಧಾರ್ಮಿಕ ವಿಚಾರವಾಗಿ ಧರ್ಮದ ಆಧಾರಿತವಾಗಿ ಮೀಸಲಾತಿಯನ್ನ ಏನು ಮುಸ್ಲಿಮರು ಕೊಟ್ಟಿದ್ದಾರೆ ಅದು ಕೂಡ ಸಂವಿಧಾನ ಬಾಹಿರ. ಇವೆಲ್ಲವನ್ನು ಹಿಂಪಡೆದಿಲ್ಲದ್ರೆ ಇಡೀ ರಾಜ್ಯಾದ್ಯಂತ ಹಾಗೂ ರಾಮನಗರ ಜಿಲ್ಲೆಯಲ್ಲಿ ಅಖಂಡ ಹೋರಾಟವನ್ನ ಪ್ರಬಲವಾಗಿ ಮಾಡ್ತೀವಿ ಅಂತ ಈ ಮೂಲಕ ತಿಳಿಸ್ತೀವಿ.